ಬಿಕಾಸ್ ಆಫ್ಟರ್ ಸೀರಿಯಲ್ ಯಾವುದು ಪ್ರಾಜೆಕ್ಟ್ಸ್ ಮಾಡಿರಲಿಲ್ಲ ಆ್ಯಂಡ್ ಒಂದು ಅಷ್ಟು ಸಿನಿಮಾಗಳು ಮಾಡಿದ್ವಿ, ಅದು ಯಾವುದು ಕೈ ಹಿಡಿದಿರಲಿಲ್ಲ. ಸೊ ಎಲ್ಲೋ ಒಂದು ಕಮ್ಬ್ಯಾಕ್ ಅಂತನೋ ಇಲ್ಲ ಮತ್ತೆ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅಂತನೋ ನಿಂತಿದ್ದಾಗ ನಾವು ಒಂದಷ್ಟು ಜನ ಸೀನಿಯರ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ನನ್ನ ಕೆಳಗಿನ ಒಂದು 10-15 ವರ್ಷ ಜನ ಕೆಳಗಿರೋರು ಅವ್ರು ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ. ಯಾವಾಗ ಟಾಪ್ 2 ಬಂತು ದಟ್ಸ್ ಫೈನ್. ಲೈಕ್ ಮನೆಯಿಂದ ಆಚೆ ಬರೋ ತನಕ ನಮ್ಮ ಆಟ ಇತ್ತು ಆ್ಯಂಡ್ ಮಿಕ್ಕಿದೆಲ್ಲ ಇನ್ನು ಜನದ್ದೇ ಅಲ್ವಾ. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಟಾಪ್ 2 ಬರ್ತೀನಿ ನಾನು ಅಂತ. ಐ ನೋ ಇಟ್. ಅದರ್ವೈಸ್ ಇನ್ನು ಲಾಸ್ಟ್ ಟಾಪ್ 6 ಯಾರೇ ಹೋದ್ರು ಯಾರಿಗೂ ಏನು ಬೇಜಾರಿರಲಿಲ್ಲ. ಅವ್ರಿಗೆ ಫಸ್ಟ್ ಬರ್ಬೇಕು, ನಾನು ಫಸ್ಟ್ ಬರಬೇಕು ಅನ್ನೋದಿತ್ತು ಎಲ್ಲರಿಗೂ. ಯಾರಿಗೂ ಏನು ಬೇಜಾರಾಗಿರಲಿಲ್ಲ. ಓಕೆ, ಇವಾಗ ಮೋಕ್ಷಿತಾ ಅವರು ಒಂದು 3ನೇ ವೀಕಲ್ಲೇನೋ ಆಚೆ ಹೋಗಿ ವಾಪಸ್ ಬಂದಾಗ ನಿಮಗೊಂದು ಮಾತು ಹೇಳ್ತಾರೆ. ಅದನ್ನ ಬಹುಶಃ ಎಲ್ಲವನ್ನು ಮರೆಯೋಕ್ಕೆ ಸಾಧ್ಯ ಆಗುತ್ತೆ, ಬಟ್ ಕೆಲವೊಂದು ಮೆಮೊರಿಯಲ್ ಹಾಗೆ ಉಳ್ಕೊಂಡಿರ್ತವೆ. ಒಂದು ಗೋಮುಖ ವ್ಯಾಘ್ರ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಯಾಕೆ ಆ ರೀತಿ ಹೇಳ್ತಾರೆ ಅವರು? ಅವ್ರಿಗೆ ಆ ಸಿಚುವೇಶನ್ ಏನ್ ಅನ್ಸಿತ್ತು ಅಂತ ನಂಗೆ ಗೊತ್ತಿಲ್ಲ, ಬಟ್ ಅದೊಂದು ಟ್ರಿಗರ್ ಆಯ್ತು ಅವ್ರಿಗೆ. ಇವ್ರು ಹಿಂಗಂದಿದ್ದಾರೆ, ಅದಕ್ಕೆ ನಾನು ಈಗ ಹೊಟ್ಟೋಗ್ಬಿಡ್ತಾ ಇದ್ದೇನೋ, ನಾನು ಇದನ್ನ ಹೇಳ್ದಲೇ ಹೋಗ್ತಾ ಇದ್ದೇನೋ ಅಂತ. ಸೊ ಆ ಮೂಮೆಂಟಿಗೆ ಬಂದ್ರು ಅಂದ್ರು. ನನಗೆ ಒಂದು ಹುಡುಗಿ ಅಂದ್ರಲ್ಲ ಅಂತ ಅಂದ್ಬಿಟ್ಟು ನನಗೆ ಅದ್ರ ಬಗ್ಗೆ ಬೇಜಾರಾಯ್ತು. ಆ್ಯಂಡ್ ಬರ್ಬೇಕಾದ್ರೂ ಅದನ್ನ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ವಿ. ನಥಿಂಗ್ ರಾಂಗ್ ಅಬೌಟ್ ಇಟ್. ನಮಗೂ ಅದ್ರ ಏನು ಕ್ಯಾರಿ ಮಾಡಬೇಕು ಅನ್ನೋದೇನಿಲ್ಲ. ಈಗ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಕೆಲವೊಂದು ಮಾತುಗಳನ್ನ ಹೇಳ್ತಿದ್ರು, ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ರು. ಕೆಲವೊಬ್ರಿಗೆ ಸ್ಪೆಷಲ್ ಕ್ಲಾಸ್ ಕೂಡ ತಗೊಳ್ತಾ ಇದ್ರು. ಅವ್ರು ಹೇಳ್ತಿದ್ದ ಮಾತುಗಳನ್ನೆಲ್ಲ ಮನ್ಸಿಗೆ ತಗೊಳ್ತಾ ಇದ್ರ? ಡೆಫಿನೆಟ್ಲಿ. ಅಂದ್ರೆ ನಮಗೆ ಆಡಿಯನ್ ಅಂತ ಇದ್ದಿದ್ದೇನೆ ಸುದೀಪ್ ಸರ್. ಅಂದ್ರೆ ಸುದೀಪ್ ಅಣ್ಣ ನಮ್ಗೆ ಆಡಿಯನ್, ಮೇಜರ್ ಆಡಿಯನ್ ಅಂತ ಇದ್ದಿದ್ದು. ಅಂಡ್ ನಮಗೆ ಏನಾದ್ರು ಜನದ ಕಡೆಯಿಂದ ಏನಾದ್ರು ಬಂದಿದೆ ಅಂತಂದ್ರೆ ಅದನ್ನ ತಲುಪಿಸ್ತಾ ಇದ್ದಿದೆ ಸುದೀಪ್ ಅಣ್ಣ. ಸೊ ಅವ್ರು ಏನೇ ಹೇಳಿದ್ರು ನಮಗೆ ಹಿಂಟ್ ಅಥವಾ ನಮಗೇನೋ ನಾವು ಇದನ್ನ ಫಾಲೋ ಮಾಡ್ಬೇಕಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ತುಂಬ ವಿಷಯಗಳನ್ನ ಫಾಲೋ ಮಾಡಿದ್ವಿ. ಸೊ ಅವ್ರ ಮಾತನ್ನ ಯಾರು ತೆಗ್ದಾಕ ಮಟ್ಟಿಗೆ ಯಾರು ದೊಡ್ಡವರಿರ್ಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಫಾಲೋ ಮಾಡ್ತಾ ಇದ್ರು. ಬಟ್ ಸುದೀಪ್ ಸರ್ ಹೇಳ್ತಾ ಇದ್ರಲ್ವಾ, ನಾಮಿನೇಷನ್ ಅಂತ ಬಂದಾಗ ಸಿಲಿ ವಿಚಾರಗಳನ್ನ ತಗೊಳ್ಬೇಡಿ, ಸಿಲಿ ವಿಚಾರಗಳನ್ನ ತಗೊಳ್ಬೇಡಿ ಅಂತ. ಬಟ್ ಅದು ಪ್ರತಿ ವೀಕ್ ಅವ್ರು ಹೇಳೋರು, ಪ್ರತಿ ವೀಕ್ ಅದೇ ರಿಪೀಟ್ ಆಗ್ತಾ ಇತ್ತು ಅಲ್ವಾ? ಈಗ ನಾನ್ ನಿಮ್ಮನ್ನ ಆಚೆ ಕಳಿಸ್ಬೇಕು, ನಾವಿಬ್ರು ಕಾಂಪಿಟೇಷನ್ ಇದೀವಿ, ಈಗ ಒಂದ್ ಮನೇಲೇ ಇದೀವಿ ಅನ್ಕೊಳ್ಳಿ ಇಬ್ರು. ನಾನ್ ನಿಮ್ಮನ್ನ ಆಚೆ ಕಳಿಸ್ಬೇಕು ಅಂತಂದ್ರೆ ಒಂದ್ ಸೈಡ್ ಡಿಸೈಡೆಡ್ ನಾನ್ ನಿಮ್ಮನ್ನ ಆಚೆ ಕಳಿಸ್ಬೇಕು, ನೀವ್ ಏನು ತಪ್ಪೇ ಮಾಡಲ್ಲ, ಹೆಂಗ್ ತಗೊಳ್ಳೋಣ? ಸೊ ಅವಾಗ ಸಿಲ್ಲಿ ರೀಸನ್ ಹುಡುಕ್ತಾರೆ. ಸೊ ಒಂದ್ ಸತಿ ಒಬ್ಬರನ್ನ ಆಚೆ ಕಳಿಸ್ಬೇಕು ಅಂತ ಡಿಸೈಡ್ ಆದ್ರೆ ಸಿಲ್ಲಿ ರೀಸನ್ಸೇ ಹುಡುಕ್ತಾ ಇದ್ದಿದ್ದು ಎಲ್ಲರೂ. ಅಲ್ಲಿ ಯಾರು ತಪ್ಪು ಮಾಡಿದವನ್ನ ಆಚೆ ಹೋಗ್ಬೇಕು ಅನ್ನೋದೇನಿರಲಿಲ್ಲ. ಇವ್ನು ನನಗೆ ಆಗಲ್ಲ, ಇವ್ನು ನನಗೆ ಇಷ್ಟ ಇಲ್ಲ, ಸೊ ಹಾಗಾಗಿ ಇವ್ನ ಆಚೆಗೆ ಹೋಗ್ಬೇಕು ಅನ್ನೋದಿತ್ತು. ಸೊ ಆ ರೀಸನ್ಸ್ಗಳನ್ನ ಈ ತರ ಸಿಲಿ ಹಾಕೊಡೋರು ಅಷ್ಟೇ. ಓಕೆ, ಇವಾಗ ನೀವು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಬರ್ತಾರೆ ಅಂತ ನಿಮಗೆ ಗೊತ್ತಿತ್ತಂತೆ, ಹೌದಾ? ಈಗ ನಿಮ್ಗೇನೆ ಈಗ ಟ್ರಾಲ್ಸ್ ಆಗಿರ್ಬೋದು, ಇಲ್ಲ ಮೇಮ್ಸ್ಗಳಾಗಿರ್ಬೋದು, ಇವ್ರು ಬರ್ತಾರೆ ಅಂತ ಏನೇನ್ ಇತ್ತಲ್ಲ ಕ್ವಶನ್ಸ್ಗಳು, ನನಗೂ ಆತರ 27 ಜನದಿತ್ತು. ನನಗೆ ಬಂದಿದ್ದಲ್ಲ 17 ಜನ. ಈವನ್ ಇವ್ರುಗಳೆಲ್ಲ ಯಾರ್ಯಾರು ಬಂದಿದ್ರಲ್ಲ, ಸೊ ಅದಕ್ಕಿಂತ ಜಾಸ್ತಿನೇ ಸಿಕ್ಕಿತ್ತು. ಅಂಡ್ ನಿಮ್ಗೂ ಗೊತ್ತಿರತ್ತೆ ಅದು 25-27 ಜನ ಇದ್ರು. ಸೊ ಅದನ್ನೇ ನಾನು ನೋಡಿದ್ದು. ಐ ಟೋಲ್ಡ್ ದೆಮ್, ನನಗೂ ಎಲ್ಲರೂ ಗೊತ್ತಿದ್ರು ಇದೇ ತರ. ಅಂಡ್ ಯುನೋ ವಾಟ್, ಡಿಸೈನರ್ಸ್ಗಳಿಂದನೋ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗ್ಬಿಡ್ತೀವಿ. ಸೊ ಆ ಕನೆಕ್ಟ್ ಆದಾಗ ನಮಗೆ ಗೊತ್ತಾಗತ್ತೆ ಇಂತಿಂತವ್ರು ಅಂತ. ಆ ರೀತಿಲಿ ಗೊತ್ತಾಗುತ್ತೆ ಹೊರತು ಯಾವ ರೀತಿನೂ ಅಲ್ಲ. ಅಂಡ್ ಮೋರ್ ಓವರ್ ಏನ್ ಗೊತ್ತಾ, ನಿಮ್ಗೆ ಗೊತ್ತಾದ್ರೂ 3 days ನೆನಪಿರುತ್ತೆ. ಅಂಡ್ 3 days ಆದ್ಮೇಲೆ ಮರ್ತೋಗುತ್ತೆ ಕೂಡ. ಅದನ್ನ ಇಟ್ಕೊಂಡು ಏನು ಮಾಡೋ ಅಂತದ್ದು ಏನಿರಲ್ಲ. ಓಕೆ, ನೀವು ಬಿಗ್ ಬಾಸ್ ಇಂದ ಏನು ಒಂದ್ ಕಲ್ತ್ಕೊಂಡ್ರಿ? ನಮಗೆ ನಾವು ಸ್ಟ್ಯಾಂಡ್ ತಗೊಳ್ಳೋದು ಕೆಲವು ಸತಿ ಏನ್ ಮಾಡ್ಬಿಡ್ತೀವಿ ಗೊತ್ತಾ, ಇಗ್ನೋರ್ ಮಾಡ್ಬಿಡ್ತೀವಿ ನಮಗೆ ನಾವು ಸ್ಟ್ಯಾಂಡ್ ತಗೊಳ್ಳೋದನ್ನ. ಸೊ ಅವ್ರಿಗೋಸ್ಕರ ಬಿಟ್ಕೊಡೋದು, ಇಲ್ಲ ನಮಗೆ ನಾವು ಒಂದ್ ಸ್ವಲ್ಪ ಹಿಂಜರಿಯೋದು ಮಾಡ್ಬಿಡ್ತೀವಿ. ಸೊ ವಿ ಶುಡ್ ಟೇಕ್ ಆ ಸ್ಟ್ಯಾಂಡ್ಸ್ ಅನ್ನೋದು ನನ್ನ ಮನೆಗೆ ಹೋಗಿ ತುಂಬಾ ಚೆನ್ನಾಗಿ ಕಲ್ತಿದ್ದು. ವಾಟ್ ಎವರ್ ದ ಸಿಚುವೇಶನ್ ಇಸ್, ನೀನ್ ಸ್ಟ್ಯಾಂಡ್ ತಗೋಬೇಕು ಅಂಡ್ ನಿನಗೆ ಬೇಕು ಅಂದಿದ್ದಕ್ಕೋಸ್ಕರ ನೀನು ನಿಂತ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲಿತೆ. ಈಗ ನಿಮ್ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಟಫ್ ಕಾಂಪಿಟೇಟರ್ ಅಂತ ಯಾರು? ಮಂಜಣ್ಣ. ಯಾಕೆ ಮಂಜಣ್ಣ? ರಜತ್, ಹನುಮಂತು, ಭವ್ಯ, ಇವರೆಲ್ಲರೂ ಒಳ್ಳೆ ಕಾಂಪಿಟೇಟರ್ ಇದ್ರು ನಮ್ಗೆ. ನೀವು ಮಿನಿ ಸೀಸನ್ ಅಲ್ಲಿ ಭವ್ಯ ಅವ್ರ ಜೊತೆಗೆ ಇದ್ರಿ ಅನ್ಸುತ್ತೆ? ಭವ್ಯ ಜೊತೆಗಿದ್ದೆ. ಅವಾಗ ಎಲ್ಲ ಇದ್ದಿದ್ದು ಸೀರಿಯಲ್ ಟೀಮ್. ಸೊ ಇಡೀ ಸೀರಿಯಲ್ ಅವ್ರು ಯಾರು ಇದ್ರು ಅವ್ರು ಹೀರೋಯಿನ್ಸ್ ಇದ್ರು. ನಾನು, ಕಿರಣ್ ರಾಜ್ ಮತ್ತೆ ಗಗನ್, ನಮ್ 3 ಜನಕ್ಕೆ ನಮ್ಮ ಪೇರ್ಗಳು ಯಾರು ಬಂದಿರಲಿಲ್ಲ, ಅಂದ್ರೆ ನಮ್ ಸೀರಿಯಲ್ ಪೇರ್ಗಳು. ಸೊ ನಾವು 3 ಜನ ಜೊತೆಗಿದ್ವಿ ಅವಾಗ. ಈಗ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ತ್ರಿವಿಕ್ರಮ್ ಅವ್ರ ಕಡೆ ಎಲ್ಲ ತುಂಬಾ ಚೇಂಜ್ ಆಗ್ಬಿಟ್ಟಿದೆ ಅಲ್ವಾ? ಅಫ್ಕೋರ್ಸ್, ಅಂದ್ರೆ ಅದೊಂದು ಖುಷಿ ಇದೆ. ಅಂಡ್ ದಟ್ ವಿನ್ನಿಂಗ್ ಥಿಂಗ್, ಗೆದ್ದಿದೀವಿ ಅನ್ನೋದೊಂದು ಖುಷಿ ಇದೆ. ಅಂಡ್ ನಾವೇನೋ ಒಂದು ಜನ ಬಂದು ಆಚೆ ನಾವು ಮಾಡಿರೋದನ್ನ ಹೊಗಳು ತರಬೇಕಾದ್ರೆ ಅನ್ಸುತ್ತೆ, ಎಸ್ ಅಫ್ಕೋರ್ಸ್ ವಿ ಡಿಡ್ ಸಮಥಿಂಗ್ ಅನ್ನೋದು ಅನ್ಸುತ್ತೆ. ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಅಂಡ್ ಜನಗಳು ನಮ್ಮ ಖುಷಿನ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಅದಕ್ಕಿಂತ ಏನೇನು ಬೇಕಿದೆ. ಹೌದು, ಈಗ ನೀವು ಭಿನ್ನ ವ್ಯಕ್ತಿತ್ವದ ಜೊತೆ ಅಷ್ಟು 120 days ಅಂದ್ರೆ ಅದು ಈಸಿ ಅಂತೂ ಅಲ್ವೇ ಅಲ್ಲ. ಹೇಗ್ ಅನ್ನಿಸ್ತು ಅಷ್ಟು ಜನದ ಜೊತೆ, ಅಷ್ಟು ಜನಕ್ಕೆ ತಾಯ್ತ ಕಟ್ಸಿ ನೀವು ಅಲ್ಲಿ ನಿಂತ್ಕೊಂಡ್ರಿ ಸ್ಟೇಜ್ ಮೇಲೆ, ಹೇಗೆ ಅನ್ನಿಸ್ತು? ಇಲ್ಲ ಅಂದ್ರೆ ಫಸ್ಟ್ 1-2-3 weeks ನನ್ಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಬೇಕಾಯ್ತು. ಬಿಕಾಸ್ ಹೊಸ ಕ್ಯಾರೆಕ್ಟರ್ಗಳು, ಹೊಸಬ್ರು ಎಲ್ಲಾರು.
ಇವನ್ ಐ ನೋ ದೆಮ್ ಫ್ರಮ್ ಟೆಲಿವಿಷನ್ಸ್ ಅಲ್ಲಿ ಇಲ್ಲಿ ಅಂತ ನೋಡಿರೋದೇನೆ. ಆ್ಯಂಡ್ ನನ್ಗೆ ಯಾರು ಅಲ್ಲಿ ಪರ್ಸ್ನಲ್ ಆಗಿ ಯಾರು ಕ್ಲೋಸ್ ಇಲ್ಲ, ಅನು ಬಿಟ್ರೆ. ಬಿಕಾಸ್ ಐ ನೋ ಅನು ಫ್ರಮ್ ಲಾಂಗ್ ಒಂದು 4-5 ಇಯರ್ಸಿಂದ ನನಗೆ ಗೊತ್ತು, ತುಂಬ ಲಾಂಗ್ ಟೈಮ್. ಬಟ್ ಅದನ್ನು ಬಿಟ್ಟರೆ ಯಾರೂ ಗೊತ್ತಿರಲಿಲ್ಲ ನನಗೆ. ಆ್ಯಂಡ್ ನಾನು ಮಾತಾಡ್ಕೊಂಡಿರಲಿಲ್ಲ, ನಾನು ಒಳಗೆ ಹೋಗ್ತಾ ಇದ್ದೀನಿ, ನೀನು ಬರ್ತಿದ್ಯಾ, ಈ ಥರನೂ ಮಾತಾಡ್ಕೊಂಡಿರಲಿಲ್ಲ. ಅಲ್ಲಿ ಹೋದಾಗ ಲೈಕ್ ಎಲ್ಲರೂ ಸರ್ಪ್ರೈಸಿಂಗು, ಆ್ಯಂಡ್ ಎಲ್ಲರೂ ಗೆಲ್ಲಬೇಕು ಅಂತ ಬಂದಿರೋರು, ಏನು ಮಾಡೋದು ಅಂತ. ಬಟ್ ಬೈದವೇ ಹೋಗ್ತಾ ಅವ್ರ ಕಡೆಯಿಂದನೇ ಒಂದಷ್ಟು ಮಿಸ್ಟೇಕ್ಗಳಾಯಿತು. ಸೊ ಅವರೇ ಆ ಕನ್ಸಿಸ್ಟೆನ್ಸಿ ಅನ್ನೋದೆಲ್ಲೋ ಮಿಸ್ ಆಯಿತು. ಸೊ ಕೊನೆಯದಾಗಿ ಎಲ್ಲರೂ ಹೋದರು, ಆ್ಯಂಡ್ ಕೊನೆಯದಾಗಿ ನಾವು ಉಳ್ಕೊಂಡ್ವಿ. ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಫಸ್ಟ್ ನೀವೇನು ಒಂದು ಕೆಲಸ ಮಾಡಿದ್ದು? ನನ್ನ ಫ್ರೆಂಡ್ಸ್ ಎಲ್ಲಾರು ಮೀಟ್ ಮಾಡಿದೆ ನಾನು, ಆ್ಯಂಡ್ ಐ ಮಿಸ್ ದೆಮ್ ಅ ಲಾಟ್. ಮನೆಯವ್ರನ್ನ, ಆಮೇಲೆ ಅಮ್ಮನ ಕೈ ಅಡುಗೆ ತಿಂದಿರಲಿಲ್ಲ, ಚಿತ್ರಾನ್ನ ತಿಂದಿರಲಿಲ್ಲ, ನಿಮ್ಮ ಫೇವರೇಟ್ ನಮ್ಮ ಫೇವ್ರೇಟ್. ಸೊ ಅದನ್ನ ಮಾಡಿಸ್ಕೊಂಡು ತಿಂದೆ. ಸೊ ಆ ಥರ ಕ್ರೇವಿಂಗ್ ಅಂತ ಇರಲಿಲ್ಲ, ಜಸ್ಟ್ ಡೂ ಇಟ್ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿದ್ದೆ. ನಿಮ್ಮ ಒಂದು ಜೀವನದಲ್ಲಿ ಬಿಗ್ ಬಾಸ್ ಅನ್ನೋದು ಎಷ್ಟು ಮುಖ್ಯ ಅನ್ನಿಸ್ತು ಆಚೆ ಬಂದ್ಮೇಲೆ? ಐ ಗೆಸ್ ನಾನು ಕೊರೋನಾಯಿಂದ ಏನು ಇಂಡಸ್ಟ್ರಿ ಬಿದ್ದೋಗಿತ್ತು ಅಂತ ಅನ್ಕೊಂಡಿದ್ವಿ. ಆ್ಯಂಡ್ ಆ ಟೈಮಲ್ಲಿ ನನಗೂ ಸ್ವಲ್ಪ ಅಂದರೆ ಡೌನ್ಫಾಲ್ ಥರನೇ ಇತ್ತು. ಬಿಕಾಸ್ ಆಫ್ಟರ್ ಸೀರಿಯಲ್ ಯಾವುದು ಪ್ರಾಜೆಕ್ಟ್ಸ್ ಮಾಡಿರಲಿಲ್ಲ, ಆ್ಯಂಡ್ ಒಂದಷ್ಟು ಸಿನಿಮಾಗಳು ಮಾಡಿದ್ವಿ, ಅದು ಯಾವುದು ಕೈ ಹಿಡಿದಿರಲಿಲ್ಲ. ಸೊ ಎಲ್ಲೋ ಒಂದು ಕಮ್ ಬ್ಯಾಕ್ ಅಂತನೋ ಇಲ್ಲ ಮತ್ತೆ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅಂತನೋ ನಿಂತಿದ್ದಾಗ, ಒಂದಷ್ಟು ವಿಷಯಗಳನ್ನ ಹೆಂಗೆ ಆಚೆ ಜನಕ್ಕೆ ಮುಟ್ಸೋದು ಅಂತ ಗೊತ್ತಿಲ್ದಿದ್ದಾಗ ನನಗೆ ಬೇಕಾಗಿದ್ದು ಮೀಡಿಯಾನೇ. ಸೊ ಎಗೇನ್ ಟೆಲಿವಿಷನಿಗೆ ಬಂದ್ಬಿಡೋಣ, ಸೀರಿಯಲ್ ಮಾಡೋಣ ಅಂತ. ನಾನು ಉದಯಾಗ ಒಂದು ಸೀರಿಯಲ್ ಒಪ್ಕೊಂಡಿದ್ದೆ ಆಲ್ರೆಡಿ, ಉದಯದಲ್ಲಿ ಸೀರಿಯಲ್ ಮಾಡಬೇಕಾಗಿತ್ತು. ಸೊ ಅದನ್ನು ನಾನು ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಿಕೊಂಡು ಆಮೇಲೆ ನಾನು ಇದಕ್ಕೆ ಹೋಗಿದ್ದು. ಸೊ ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಉದಯದವ್ರಿಗೆ ಸರ್ರಿಗೆ ಆ್ಯಕ್ಚುಲಿ ಸಾರಿ ಕೇಳಬೇಕು. ಬಿಕಾಸ್ ಅವ್ರು ನನ್ನ ಅವತ್ತೇನು ಇಲ್ಲ ಅಂತಂದಾಗ ಅವ್ರು ನನಗೆ ಕರೆದು ಚಾನ್ಸ್ ಕೊಟ್ಟಿದ್ರು. ಬಟ್ ಅವ್ರಿಗೆ ನಾನು ಹೇಳಿದೆ, ಒಂದು ಮೆಸೇಜ್ ಹಾಕಿ ನಾನು ಹೋಗ್ಬಿಡಿದ್ದೆ, ಸರ್ ಹಿಂಗೆ ಆಗ್ತಾ ಇಲ್ಲ ಬರೋದಕ್ಕೆ ಅಂತ. ಅವ್ರು ಬೇಜಾರು ಮಾಡ್ಕೊಂಡಿದ್ರು. ಬಟ್ ಸ್ಟಿಲ್ ಬಟ್ ಈ ವೇದಿಕೆ ನನಗೆ ಏನು ಕೊಟ್ಟಿದೆ ಅಲ್ಲ, ಇಟ್ ಈಸ್ ಹ್ಯೂಜ್, ತುಂಬಾ ಹ್ಯೂಜ್ ಆಗಿ ಸಿಕ್ತು. ಆ್ಯಂಡ್ ಯೂಕನ್ ಕಾರ್ನರ್ ಆಫ್ ದ ಕರ್ನಾಟಕ ಎಲ್ಲೇ ಹೋದ್ರೂ ನಿಮ್ಮನ್ನ ಜನ ಕಂಡುಹಿಡಿತಾರೆ. ಆ್ಯಂಡ್ ಒಬ್ಬ ಆರ್ಟಿಸ್ಟಿಗೆ ಬೇಕಾಗಿದ್ದಿದ್ದೇ ಇದು ರೆಕಗ್ನಿಷನ್. ಸೊ ಅದೊಂದು ರೆಕಗ್ನಿಷನಿಂದ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಹುಟ್ಟುತ್ತೆ. ಆ್ಯಂಡ್ ಪ್ರಾಜೆಕ್ಟ್ಸ್ಗಳಿಂದ ಯಾರೋ ಪ್ರೊಡ್ಯೂಸರ್ಸ್ಗಳು ನಮ್ಮನ್ನು ನೋಡ್ತಾರೆ, ಡಿಫ್ರೆಂಟ್ ಪ್ರಾಜೆಕ್ಟ್ಸ್ಗಳಿಗೆ ನಮ್ಮನ್ನು ರೆಫರ್ ಮಾಡ್ತಾರೆ ಆ್ಯಂಡ್ ಹಾಕೋತಾರೆ. ಸೊ ಹಾಗಾಗಿ ನನಗೆ ತುಂಬಾ ಇಂಪಾರ್ಟೆಂಟ್ ಇದ್ದೀವಿ ಈ ವೇದಿಕೆ. ಓಕೆ, ಸಾಮ್ರಾಟ್ ತ್ರಿವಿಕ್ರಮ್ ಅವ್ರಿಗೂ ಇವಾಗ ಬಿಗ್ ಬಾಸ್ ಆಗಿ ಆಚೆ ಬಂದಿರೋ ತ್ರಿವಿಕ್ರಮ್ ಅವ್ರಿಗೂ ಏನು ಡಿಫ್ರೆನ್ಸ್ ಇದೆ? ಡಿಫ್ರೆನ್ಸ್ ಏನು ಅಂತಂದ್ರೆ, ಅದು ಕ್ಯಾರೆಕ್ಟರ್ ಆಗಿ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೆ, ಒಂದಷ್ಟು ಆಟಿಟ್ಯೂಡ್ಗಳು ಅದು ಇದು ಅಂತೆಲ್ಲ ಒಂದು ಲಕ್ಸುರಿನೆಸ್ ಇತ್ತು ಅದರಲ್ಲಿ. ಇದು ಈ ತ್ರಿವಿಕ್ರಮ್ ಒಂದು ಸೀದಾ ಸಾದಾ ಸಿಂಪಲ್, ಸೊ ಸಿಂಪಲ್ ಮಿಡಲ್ ಕ್ಲಾಸ್ ಹುಡುಗ, ಮನೆ ಜವಾಬ್ದಾರಿಗಳನ್ನೆಲ್ಲ ಹೊತ್ಕೊಂಡು ಮುಂದೆ ಏನು ಅಂತ ಹುಡುಕಾಡ್ತಾ ಇರುವಂತ ಹುಡುಗ. ಸೊ ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ನೀವು ಅಲ್ಲಿ ಕಳೆದಿದ್ದಂತಹ ಪ್ರತಿ ಕ್ಷಣನೂ ಕೂಡ ಬಿಗ್ ಬಾಸ್ ಕ್ಯಾಪ್ಚರ್ ಮಾಡಿದ್ದಾರೆ. ಆ 1.5 ಗಂಟೆಲಿ ನಾವು ಎಷ್ಟಾಗುತ್ತೋ ಅಷ್ಟು ಪ್ರತಿಯೊಬ್ಬರನ್ನು ತೋರ್ಸಕ್ಕೆ ಟ್ರೈ ಮಾಡಿದ್ದಾರೆ. ನೀವು ಅನ್ಕೊಂಡಿದ್ರ ನಂದು ನಾನು ಹೇಳಿರುವಂತಹ ಒಂದಷ್ಟು ಮಾತು ಒಂದಷ್ಟು ಜನರಿಗೆ ಮೋಟಿವೇಟ್ ಆಗುತ್ತೆ ಅಥವಾ ಟ್ರೋಲ್ಸ್ ಆಗುತ್ತೆ, ಇದು ಮುಂಚೆ ಎಲ್ಲ ಹೇಗೆ ಅನ್ಕೊಂಡು ಹೋಗಿದೆ? ಆ ಮನಸ್ಥಿತಿ ಹೇಗಿತ್ತು? ನಾನು ಯಾವುದು ಅಂದ್ರೆ ಗೊತ್ತಿರಲಿಲ್ಲ, ಯಾವುದೇ ಸ್ಟೇಟ್ಮೆಂಟ್ ಈ ಲೆವೆಲಿಗೆ ಟ್ರೋಲ್ ಆಗುತ್ತೆ ಇಲ್ಲ ಸ್ಟೇಟ್ಮೆಂಟ್ ಆಗುತ್ತೆ ಅಂತ. ಐ ನೆವರ್ ನ್ಯೂ ಇಟ್. ಜಸ್ಟ್ ಬಂದಿದ್ದನ್ನ ಮಾತಾಡ್ತಿದ್ವಿ. ಆ ಮಾತು ಹೆಂಗ್ ಬರ್ತಾ ಇತ್ತು ಅಂತಂದ್ರೆ, ಮೇಜಲ್ಲಿ ಬುಕ್ ಓದೋದ್ರಿಂದ ಬರ್ತಾ ಇತ್ತು, ಇಲ್ಲ ನಮ್ಮ ಡೈರೆಕ್ಟರ್ಸ್ಗಳ ಹತ್ರ ಎಲ್ಲ ಮಾತಾಡಿ ಆ ಥರ ಬರ್ತಾ ಇತ್ತು. ಅಷ್ಟು ಬಿಟ್ರೆ ಯಾವುದು ಕೋಟ್ಸ್ ಆಗುತ್ತೆ ಇಲ್ಲ ಸ್ಟೇಟಸ್ ಆಗುತ್ತೆ, ನೋ, ಆ ಥರದ್ದು ಯಾವ್ದು ಐಡಿಯಾ ಇರಲಿಲ್ಲ. ಅದನ್ನೆಲ್ಲ ನೋಡಿ ನಿಮಗೆ ಏನ್ ಅನಿಸ್ತು? ತುಂಬಾನೇ ಖುಷಿ ಆಯ್ತು. ಅಂಡ್ ಪೀಪಲ್ ಆರ್ ಅಕ್ಸೆಪ್ಟಿಂಗ್ ಇಟ್ ಅಂತ ಗೊತ್ತಾಯ್ತು. ಬಿಕಾಸ್ ನಾವು ಒಂದಷ್ಟು ಜನ ಸೀನಿಯರ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ರೆ, ನನ್ನ ಕೆಳಗಿನ ಒಂದು 10-15 ವರ್ಷ ಜನ ಕೆಳಗಿರೋರು ಅವ್ರು ನಮ್ಮನ್ನು ಫಾಲೋ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು. ಆ್ಯಂಡ್ ಸೀರಿಯಸ್ನೆಸ್ ಬಂತು. ನೀನು ನೆಕ್ಸ್ಟ್ ಏನೇ ಮಾತಾಡ್ಬೇಕಾದ್ರೂ ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕಾಗುತ್ತೆ, ಇವ್ ನಾಟ್ ಹೆಂಗೆ ನೀವು ಅವ್ರು ಹೇಳೋ ಥರ. ಬಟ್ ತುಂಬಾನೇ ಖುಷಿ ಆಯ್ತು. ಈಗ ಟಾಪ್ 6 ಅಲ್ಲಿ ಅಷ್ಟು ಜನ ಇದ್ರಿ ಅಲ್ವಾ, ಒಂದು ಭಯ ಅಂತೂ ಇದ್ದೇ ಇರುತ್ತೆ. ನಾನು ಯಾವ್ದು ತಗೊಳ್ತೀನೋ, ಯಾವ್ದಕ್ ಬರ್ತೀನೋ, ಟಾಪ್ 1 2 3 ಅಂತ ಒಂದು ಭಯ ಅಂತೂ ಇದ್ದೇ ಇರುತ್ತಲ್ವಾ. ನೀವು ಯಾವ್ದಕ್ ಬರ್ತೀನಿ ಅಂತ ಅವಾಗ ಅನ್ಕೊಂಡಿದ್ರಿ, ಆಮೇಲೆ ಯಾವ್ದಕ್ ನೀವು ಬರ್ಬೇಕಿತ್ತು? ನಾನು ಆ್ಯಕ್ಚುಲಿ ಅನ್ಕೊಂಡಿದ್ದೆ ಟಾಪ್ 2 ಬರ್ತೀನಿ ನಾನು ಅಂತ. ಐ ನೋ ಇಟ್, ಅಂದರೆ ಐ ವರ್ಕ್ ಫಾರ್ ಇಟ್ ಅಲ್ವಾ. ಆ್ಯಂಡ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಪ್ರತಿದಿನ. ಈಗ ಫಾರ್ ಎಕ್ಸಾಂಪಲ್, ನೀವು ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ, ನೀವು ಒಂದು ಕಂಪ್ನಿಲಿ ಮ್ಯಾನೇಜರ್ ಆಗಿದ್ರೆ, ನಾನು ಆ ಕಂಪ್ನಿಲಿ ನಿಮ್ಮ ಅಂಡರ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ, ಯು ಶುಡ್ ನೋ ಅಬೌಟ್ ಇಟ್. ಅಂದರೆ ನಿಮ್ಗೆ ಗೊತ್ತಾಗುತ್ತೆ ವೈ ಯು ಆರ್ ಮ್ಯಾನೇಜರ್, ನಿಮ್ಮ ಕೆಲಸ, ನಿಮ್ಮ ಹಾರ್ಡ್ ವರ್ಕಿಂಗ್, ದ ಥಿಂಗ್ಸ್, ಹೌ ಯು ಪೋರ್ಟ್ರೈ ಯುವರ್ ಸೆಲ್ಫ್, ಹೌ ಯು ಆರ್ ಇನ್ ದ ಕಂಪ್ನಿ, ಇದೆಲ್ಲ ಮ್ಯಾಟ್ರಾಗಿ ನೀವು ಮ್ಯಾನೇಜರ್ ಆಗಿದ್ದೀರಾ. ಆ್ಯಂಡ್ ನಾನೇನಕ್ಕೆ ಅಲ್ಲಿ ನಿಮ್ಮ ಅಂಡರ್ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ, ಇಟ್ಸ್ ಮೈ ಎಫರ್ಟ್, ಅಂದರೆ ನನ್ನ ಎಫರ್ಟ್ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಆ ಥರದ್ದು ಒಂದಷ್ಟು ವಿಷಯಗಳು ನಮಗೆ ಗೊತ್ತಾಗಿತ್ತು. ಅಂದರೆ ನಾನು ಮೊದಲನೇ ದಿನದಿಂದ ನಾವು ಆಡ್ಕೊಂಡು ಬರ್ತಾ ಇರಬೇಕಾದ್ರೆ ಯಾವ ಪೊಸಿಷನ್ ನಿಂತ್ಕೋಬೋದು ಅನ್ನೋದಕ್ಕೋಸ್ಕರ ವರ್ಕ್ ಮಾಡಿದ್ದೆಲ್ಲ ಇತ್ತಲ್ಲ. ಸೊ ಹಾಗಾಗಿ ಟಾಪ್ 2 ಇಲ್ಲ ಟಾಪ್ 3 ಬರ್ತೀನಿ ಅಂತ ನನಗೆ ಗೊತ್ತಿತ್ತು. ಅಂದರೆ ಟಾಪ್ 1 ಯಾರು ಅಂತ ಅನ್ಕೊಂಡಿದ್ರಿ?
ಅಫ್ಕೋರ್ಸ್ ನನಗೆ ಅಂತ ಅನ್ಕೊಂಡಿದ್ದು ಅದು, ಅದಕ್ಕೆ ಎಲ್ಲರೂ ಕೆಲಸ ಮಾಡೋದಲ್ವಾ, ಆ್ಯಂಡ್ ಎಲ್ಲರೂ ಅವ್ರವ್ರಿಗೆ ಇಂಡಿವಿಜುವಲ್ ಆಗಿ ಕೆಲಸ ಮಾಡೋದಲ್ವಾ. ಸೊ ನಾನು ಅದೇ ಅನ್ಕೊಂಡಿದ್ದು. ಯಾವಾಗ ಟಾಪ್ 2 ಬಂತು ದಟ್ಸ್ ಫೈನ್, ಲೈಕ್ ಮನೆಯಿಂದ ಆಚೆ ಬರೋ ತನಕ ನಮ್ಮ ಆಟ ಇತ್ತು, ಆ್ಯಂಡ್ ಮಿಕ್ಕಿದೆಲ್ಲ ಇನ್ನು ಜನದ್ದೇ ಅಲ್ವಾ. ಆ್ಯಂಡ್ ಟಾಪ್ 6 ಇಸ್ ಆಲ್ಸೋ ನಾಟ್ ಈಸಿ. ಟಾಪ್ 6 ಏನು ಜನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದಿದೆಯಲ್ಲ, ಆ್ಯಂಡ್ ಜನ ದಡ್ರಲ್ಲ, ಆ್ಯಂಡ್ ಯಾರೇನು ಟಾಪ್ 6 ಅಂತ ಸೆಲೆಕ್ಟ್ ಮಾಡ್ತಾರೆ ಆ್ಯಂಡ್ ಇಟ್ಸ್ ಆಲ್ ವೆಲ್. ಸೊ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿರ್ತಾರೆ, ಆ್ಯಂಡ್ ಯಾರನ್ನ ಕಳಿಸ್ಬೇಕು ಅಂತ ಡಿಸೈಡ್ ಮಾಡೋದು ಅವ್ರ ಕೈಲೇ ಇರೋದು. ಆ್ಯಂಡ್ ಜೆನ್ಯೂನ್ ಆಗಿ ಮಾಡಿದ್ದಾರೆ, ಅದ್ರ ಬಗ್ಗೆ ಖುಷಿ ಇದೆ ಅದು. ಆ್ಯಂಡ್ ದೇ ನೋ ಇಟ್ ಬೆಟರ್ ಫಸ್ಟಿಂದ ನೋಡ್ಕೊಂಬಂದು. ಈಗ ಟಾಪ್ 6 ಅಲ್ಲಿ ಭವ್ಯ ಲಾಸ್ಟಿಗೆ ಫಸ್ಟ್ ಅವರೇ ಹೋಗ್ಬಿಡ್ತಾರಲ್ವಾ, ಶಾಕಿಂಗ್ ಆಗಿತ್ತಾ ಭವ್ಯ ಹೋಗಿದ್ದು? ಅಲ್ಲಿಗೆ ನನ್ನ ಏನಾಗಿ ಹೋಗಿತ್ತು ಅಂದರೆ ಟಾಪ್ 6 ಬಂದಿದ ತಕ್ಷಣ ನಾನು ರಿಲ್ಯಾಕ್ಸ್ ಆಗಿ ಹೋಗಿದ್ದೆ. ಸೊ ಟಾಪ್ 6 ಬಂದಿದ್ದೀವಲ್ಲ, ಆ್ಯಂಡ್ ಕೊನೆ ದಿನ ತನಕ ಉಳ್ಕೊಂಡಿದ್ದೀವಿ, ಯಾರು ಹೋದ್ರು ಯಾರಿಲ್ಲ ಅಂತಂದ್ರೆ ಇನ್ನು 2 3 ಆಚೆ ಬಂದು ಸಿಗ್ತೀವಿ ಅಂತ. ಸೊ ಏನೋ ಎಮೋಷ್ನಲ್ ಆಗಿ ಹತ್ತು ಮಾಡಿ ಕಳಿಸ್ಬೇಕು ಅನ್ನೋದೆಲ್ಲ ಏನಿರಲಿಲ್ಲ. ಆ್ಯಂಡ್ ಜಸ್ಟ್ ಒನ್ ಡೇ ನಾವು ಆಚೆ ಬರ್ತೀವಿ ಅಂತ. ಇನ್ನು ಬೇರೆ ಕಂಟೆಸ್ಟೆಂಟ್ಸ್ಗಳು ಮಿಡ್ ಆಫ್ ದಿ ವೀಕ್ ಎಲ್ಲ ಹೋದವ್ರಿಗೆ, ಅಂದರೆ 10th ವೀಕ್ 11th ವೀಕ್ 12th ವೀಕ್ ಇವ್ರಿಗೆಲ್ಲ ಹೋದವ್ರಿಗೆ ಶೋ ಇಸ್ ಸ್ಟಿಲ್ ರನ್ನಿಂಗ್. ಆ್ಯಂಡ್ ಅವ್ರು ನಮ್ಮನ್ನು ಅರ್ಧದಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ, ಆ ಎಮೋಷನ್ಸ್ಗಳು ಇರ್ತಾ ಇತ್ತು. ಅದರ್ವೈಸ್ ಇನ್ನು ಲಾಸ್ಟ್ ಟಾಪ್ 6 ಅಲ್ಲಿ ಯಾರೇ ಹೋದ್ರು ಯಾರಿಗೂ ಏನು ಬೇಜಾರಿರಲಿಲ್ಲ. ಅವ್ರಿಗೆ ಫಸ್ಟ್ ಬರ್ಬೇಕು, ನಾನು ಫಸ್ಟ್ ಬರಬೇಕು ಅನ್ನೋದಿತ್ತು ಎಲ್ಲರಿಗೂ, ಯಾರಿಗೂ ಏನು ಬೇಜಾರಾಗಿರಲಿಲ್ಲ.